ಅದೇನ್ರಲ್ಲ ಅದೆಂತದೋ ಪರದೇಸಿ ರೋಗ ಬಂದಿದ್ದದಂತೆ. ದಿನ ಬೆಳಗಾದ್ರೆ ಆ ಟಿವಿ ಅವರು ಕೂಕತ್ತವ್ರೆ. ಹ್ಞೂ ಕಣ, ಬೆಳಿಗ್ಗೆ ಇಂದವೇ ಅದನ್ನೇ ತೋರಿಸ್ತಾ ಇದಾರಂತೆ. ಅದೇನೋ ಹೇಳಿದ್ದೆ ಹೇಳೋ ಕಿಸ್ಬಾಯ್ಸಸ್ ಅಂತ 100 ಸಲ ಹೇಳ್ತಾ ಇದಾರಂತೆ. ಅಲ್ಲಕಲ್ಲ ಗುಂಪಲ್ಲಿ ಸೇರಂಗಿಲ್ವಂತೆ, ಮಾತಾಡಂಗಿಲ್ವಂತೆ, ಇನ್ನು ಅದೇನೇನೋ ಅಂತಪ್ಪ. ಲೇ, ಇದನ್ನ ಟಿವಿ ಅವ್ರು ಹೇಳ್ತಾ ಇರೋದು ಅಲ್ಲಕಲ್ಲ, ನಮ್ಮ ದೇಶದ ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಅವರು ಇದನ್ನೇ ಹೇಳ್ತಾವ್ರೆ. ಗುಂಪು ಸೇರಂಗಿಲ್ಲ, ಕೈ ಕುಲ್ಕೋಂಗಿಲ್ಲ, ಒಬ್ರನ್ನೊಬ್ರು ತಬ್ಗೊಳಂಗಿಲ್ಲ ಅಂತ. ಓ ಹಂಗಾದ್ರೆ ನಾವು ನಮ್ಮ ಹೆಂಡ್ರು ಮಕ್ಳ ಜೊತೆ ಯಾರ ಜೊತೆನೂ ಇರೋಂಗಿಲ್ಲ ಅನ್ನೋ. ಬೇರೆಯವ್ರ ಹೆಂಡ್ರ ಮಕ್ಕಳ ಜೊತೆ ಇದ್ಬಿಡು. ಏನೋ ನನ್ಗೂ ತಿಳಿತಿಲ್ಲಪ್ಪ. ಮೂಗು ಬಾಯಿ ಮುಚ್ಕೊಂಡು ಹಿಂಗ್ ಮುಖ ಮುಚ್ಕೊಂಡ್ರೆ ವೈಕುಂಠ ಕೊಂಡೈತ್ಯಾ? ಶುಂಕೆ ಇಷ್ಟೇ ಕಲ. ಗುಡ್ಡಪ್ಪ, ಅದ್ ಬಂದ್ಬಿಟ್ರೆ ಉಸಿರು ನಿಂತೋಗ್ಬಿಟ್ಟು ಸತ್ತೇ ಹೋಗ್ಬಿಟ್ಟಾರಂತೆ, ನಿಜವಾ? ಅದೇನೋ ನಂಗೆ ಗೊತ್ತಿಲ್ಲಪ್ಪ, ಹಾ ಆದ್ರೆ ಕಾಯಿಲೆ ತುಂಬಾ ಡೇಂಜರು ಅಂತಾರೆ. ನಮ್ ಕತೆ ಮುಗೀತೀಗ. ಆಗ ನೋಡಪ್ಪ, ಡಾಕ್ಟ್ರ ಮನೆ ಬಂದ್ರು, ಅವ್ರಿಗೆ ಎಲ್ಲ ಗೊತ್ತಿರ್ತದೆ. ಎಲ್ಲ ಕೇಳಿ ಅವ್ರ ಹತ್ರನೇ ತಿಳ್ಕೊಳ್ಳುವ. ಏನ್ ಗುಡ್ಡಪ್ಪ, ಗುಂಪು ಕಟ್ಕೊಂಡು ಹಿಂಗ್ ಕುತ್ಕೊಂಡಿದೀಯಲ್ಲ, ಟಿವಿ ನೋಡ್ತಾ ಇಲ್ವಾ? ಎಲ್ಲ ಟಿವಿ ನೋಡೋರೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಆರೋಗ್ಯದ ಬಗ್ಗೆ ಜೋಪಾನವಾಗಿರಿ, ಗುಂಪು ಸೇರ್ಬೇಡಿ, ಒಬ್ರಿಗೊಬ್ರು ಕೈ ಕುಲುಕ್ಬೇಡಿ ಅಂತ. ಮನೆಯಲ್ಲೇ ಇರ್ಬೇಕು, ಮನೆಯಿಂದ ಆಚೆ ಕಡೆ ಬರೋಂಗಿಲ್ಲ. ಗುಂಪಾಗಿ ಸೇರ್ಬಾರ್ದು. ಏನಾದ್ರೂ ಮುಟ್ಟಿದ್ರೆ ಸ್ಯಾನಿಟೈಸರ್ ಹಾಕೊಂಡು ಕೈ ತೊಳ್ಕೋಬೇಕು, ಕೈ ಬಾಯಿ ಸ್ವಚ್ಛವಾಗಿ ಇಟ್ಕೋಬೇಕು. ಮನೆಯಿಂದ ಆಚೆ ಕಡೆ ಬರುವಾಗ ಮಾಸ್ಕ್ ಹಾಕೊಂಡು ಹೊರಗಡೆ ಬರ್ಬೇಕು. ಗೊತ್ತಾಯ್ತಾ ಗುಡ್ಡಪ್ಪ? ಹೇ, ಇದು ಬಹಳ ಕಷ್ಟ ಡಾಕ್ಟ್ರಮ್ಮ. ಅದ್ರ ಬದಲು ನಮ್ ಗುಡ್ಡಪ್ಪನ್ ಹೇಳ್ಬಿಟ್ಟು ಯಾವ್ದಾದ್ರು ಒಂದ್ ಮಂತ್ರ ಹಾಕಿಸ್ಬಿಟ್ಟು ಇಡೀ ಊರ್ಗೆ ಶಾಂತಿ ಮಾಡಿಸಿದ್ರಾಯ್ತು. ಏನಂದ್ಯಾ ಗುಡ್ಡಪ್ಪ? ಮಾಡಮ್ಮ, ಅದಕ್ಕೇನಂತೆ. ಸಮಸ್ಯೆ ತ್ರಾಸ ಮುಂಚೆ ಮುಗಿಸ್ಕೊಂಡ್ಬಿಟ್ರೆ ಆಯ್ತು. ಆಯ್ತು. ಎಲ್ಲ ಮಾಡೋರಂತೆ. ನಮ್ ಸರ್ಕಾರದವರು ಮನೆ ಮನೆಗೆ ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ಕೊಡ್ತಾ ಇದ್ದಾರೆ. ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ ಹೇಳೋದಿಕ್ಕೆ ನಮ್ಮ ಆಶಾ ಕಾರ್ಯಕರ್ತರು ಬರ್ತಾರೆ. ಈಸ್ಕೊಂಡು ಅದನ್ನ ಉಪಯೋಗಿಸೋದನ್ನ ಕಲ್ತ್ಕೊಳ್ಳಿ. ಡಾಕ್ಟ್ರಮ್ಮ, ಪರದೇಶಿ ರೋಗ ಅಂದ್ರೆ ಅದೆಂಗಿರ್ತದೆ? ಅದು ಒಂಥರ ಕಿರೀಟ ಇದ್ದಂಗೆ ಇರ್ತದಂತೆ. ನೀವು ನೋಡಿದೀರಾ? ಇಲ್ಲ, ನೋಡಿಲ್ಲ. ನಿಮ್ಮಲ್ಲಿ ಯಾರಿಗಾದ್ರೂ ಬಂದ್ರೆ ನೋಡೋಣವಂತೆ. ಈಗ ಊರಲ್ಲಿ ಪೊಲೀಸು ಗಸ್ತು ತಿರುಗ್ತಾ ಇದ್ದಾರೆ. ಹೀಗೆ ಗುಂಪಲ್ಲಿ ಕುತ್ಕೊಂಡಿದ್ರೆ ಅಂಡು ಕುಂಡಿ ಮೇಲೆ ಬಾಸುಂಡೆ ಬರೋ ತರ ಬಾರಿಸ್ತಾರೆ. ನಡೀರಿ, ಎದ್ದು ಮನೆಗೆ ಹೊರಡಿ. ಅಯ್ಯೋ, ಬರ್ತೀನಿ ಬರ್ತೀನಿ ಶಂಕರ, ನಾನು ಬರ್ತೀನಿ. ಇಲ್ಲ ಅಂಡು ಕುಂಡಿ ಮೇಲೆ ಬಾರಿಸ್ತಾರೆ ತಕ್ಷಣ ಹೆಂಗ್ ಓಡೋದ್ರು ನೋಡೋದು. ನಡೀರಿ, ನಾವು ಹೋಗುಮ್ಮ. ಪ್ರಪಂಚದಲ್ಲಿ ನಾವು ಇನ್ನೇನೇನ್ ನೋಡ್ಬೇಕಾಗ್ ಬರ್ತದೋ ಏನೋ. ಬದುಕಿದ್ಯಾ ಬಡ್ಜೀವಿ ಅಂತ ಮನೆ ಸೇರ್ಕೊಡುಮ್ಮ. ನಡೀರಿ, ಹೋಗುಮ್ಮ. ಈ ಕಾಯಿಲೆ ಹಳೇದು ಕಲ. ಈ ಕಾಲ್ರ ಮಲೇರಿಯಾ ಅಂತಿರ್ಲಿಲ್ವಾ ಮುಂಚೆ? ಆ ಕಾಯಿಲೆ ಬಂದ್ರೆ ಊರಿನ ಜನ ಎಲ್ಲ ಕಾಡ್ ಕಡೆ ಗುಳೆ ಹೋಯ್ತಾ ಇರ್ಲಿಲ್ವಾ? ಹಂಗೇನೆಯಾ ಇದೂನು? ಇರ್ಬೋದು ಗುಡ್ಡಪ್ಪ. ಮೊದ್ಲು ನೀನು ಪೂಜೆ ಮಾಡಿಸ್ಬಿಟ್ಟು ಇಡೀ ಊರ್ಗೆ ಶಾಂತಿ ಮಾಡಿಸ್ಬಿಡು. ಬೇಕಾದ್ರೆ ಒಂದ್ 5 ಕುರಿ ಕೋಳಿ ತಂದು ಬಲಿ ಕೊಟ್ರಾಯ್ತು. ಆಯ್ತಪ್ಪ, ಊರ್ಗ್ ಒಳ್ಳೇದಾಯ್ತದೆ ಅಂದ್ರೆ ನಾನ್ ಯಾಕೆ ಬೇಡ ಅನ್ಲಿ? ಮಾಡಮ್ಮ ಬಿಡು. ಸರಿ, ಕರೆಕ್ಟು. ನಮ್ ಗುಡ್ಡಪ್ಪ ಹೇಳಿದ್ರೆ ಎಲ್ಲ ಒಳ್ಳೇದಾಯ್ತದೆ. ನಡ್ರಿ ಮತ್ತೆ ಹೋಗುಮ. ನಡ್ರಿ.